ಶಿರಸಿ ತಾಲೂಕಿನಲ್ಲಿ ಕೆಲವು ಆಂಬುಲೆನ್ಸ್ ಚಾಲಕರು ಹಗಲು ಧರಣಿಯನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ ಕೇಳಿದ್ರೆ, ಒಂದು ಸಾಮಾನ್ಯ ಜನರಿಗೆ ಒಂದಕ್ಕಿಂತ ಹೆಚ್ಚಿನ ದರವನ್ನು ದುಪ್ಪಟ್ಟು ಮಾಡಿಕೊಂಡು ವಸೂಲಿಯನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಹೇಳಬೇಕಂತ ಹೇಳಿದ್ರೆ, ನಿನ್ನೆ ನಡೆದ ಒಂದು ರಸ್ತೆ ಅಪಘಾತ. ಈಗ ಮಂಗಳೂರಿನ ಒಂದು ಮೂಲದವರ ರಸ್ತೆ ಅಪಘಾತ ಕೂಡ ಆಗಿದ್ದರು. ಅವರು ನಿನ್ನೆಯ ದಿನ ಏನು ಮಾಡಿದ್ದಾರೆ ಕೇಳಿದ್ರೆ, ಒಂದು 5 ಹೆಣಗಳನ್ನು ಕೂಡ ಒಂದು 2 ಅಥವಾ 3 ಆಂಬುಲೆನ್ಸ್ಗಳಲ್ಲಿ ಕೂಡ ತೆಗೆದುಕೊಂಡು ಹೋಗ್ಬೋದಿತ್ತು. ಆದರೆ ಅವ್ರು ಏನು ಮಾಡಿದ್ದಾರೆ ಕೇಳಿದ್ರೆ, ಈಗ 5 ಆಂಬುಲೆನ್ಸ್ ಬೇಕಂತ ಹೇಳ್ಕೊಂಡಾದ ಮೇಲೆ ನಮ್ಮ ಗಮನಕ್ಕೆ ಬಂದಾಗ ನಾವು ಕೂಡ ಅದನ್ನು ಸ್ಥಳೀಯವಾಗಿ ನಾವಲ್ಲಿ ಹೋದಾಗ ಆಂಬುಲೆನ್ಸ್ ಮೊನ್ನೆ ಒಪ್ಪಿಸಿ ಒಂದು 2 ಆಂಬುಲೆನ್ಸ್ಗಳು ಕೂಡ ಅದನ್ನು ದರವನ್ನು ಕೂಡ ನಾವು ಮಾತಾಡ್ಕೊಂಡು ಬಂದಿದ್ದೇವೆ. ನಂತರ ಏನು ಮಾಡಿದ್ದಾರೆ ಕೇಳಿದ್ರೆ, ಈ ಆಂಬುಲೆನ್ಸ್ ಇವರು ತಮ್ಮ ಒಂದು ಮಿತಿಗಳಕ್ಕಿಂತ ಹೆಚ್ಚು, ಈಗ ಉದಾಹರಣೆಗೆ ಹೆಣವನ್ನು ಈಗ ತೆಗೆದುಕೊಂಡು ಹೋಗುವಾಗ ಹೇಗಿರುತ್ತೆ ಕೇಳಿದ್ರೆ, ಸರ್ಕಾರಿ ಒಂದು ಸುತ್ತೋಲೆ ಪ್ರಕಾರ ಒಂದು ಸೈರನ್ಗಳನ್ನು ಕೂಡ ಬಳಸ್ಕೊಳ್ಬಾರ್ದು ಅಂತ ಹೇಳಿದೆ. ಆದರೆ ಇವ್ರು ಏನು ಮಾಡಿದ್ದಾರೆ ಕೇಳಿ, ಕಾಲ ರಸ್ತೆಯಲ್ಲಿ ಕೂಡ ಸೈರನನ್ನು ಬಳಸ್ಕೊಂಡು ಜನರಿಗೆ ಕೂಡ ತೊಂದರೆ ಕೊಡ್ತಾಯಿದ್ದಾರೆ. ಇದು ತುಂಬ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಿದೆ. ಇದರ ಬಗ್ಗೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದರ ಬಗ್ಗೆ ಅವರು ಕ್ರಮ ವಹಿಸಬೇಕು. ನಾವು ಕೂಡ ಸೋಮವಾರ ಅವರಿಗೆ ಅಧಿಕೃತವಾಗಿ AC ಅವರಿಗೆ, ಮಾನ್ಯ ಸಹಾಯಕ AC ಅವರಿಗೆ ಮನವಿಯನ್ನು ಕೂಡ ನೀಡ್ತಾ ಇದ್ದೇವೆ.